ಜರ್ಮನಿಗೆ ಬರ್ಬೇಕಂದ್ರ ಜರ್ಮನ್ ಲ್ಯಾಂಗ್ವೇಜ್ ಬರ್ಬೇಕಾ ಏನು ಅಂತ ಜಗ್ಗಿ ಮಂದಿ ಕೇಳಿರ ನನಗ. ಸೊ ಸಿಂಪಲ್ ಆನ್ಸರ್ ಏನಪ್ಪಾ ಅಂದ್ರ ಯಸ್ ಬರ್ಬೇಕ್ರಿ ಜರ್ಮನ್ ನಿಮಗೆ. ಎದಕ್ಕಂತ ಹೇಳ್ತೀನಿ ಕೇಳ್ರಿ. ಸೊ ನಿಮ್ದು ಇಂಗ್ಲಿಷ್ ಯೂನಿವರ್ಸಿಟಿ ಅದ, ನೀವು ಇಂಗ್ಲಿಷ್ ಮಾತಾಡ್ಕೊಂತಿಲ್ಲ ಆರಾಮ್ ಇರ್ಬೋದು ಜರ್ಮನಿದಾಗ. ಬಟ್ ಏನಪ್ಪಾ ಅಂದ್ರ 90% ಅಪರ್ಚುನಿಟೀಸ್ ನೀವು ಮಿಸ್ ಮಾಡ್ಕೊಂತೀರಿ ಇಲ್ಲಿ. ಯಾಕಂದ್ರೆ ನಿಮ್ಗೆ ಎಂದ ಜರ್ಮನ್ ಬರಲ್ಲ ಅಂದ್ಮೇಲೆ ನಿಮ್ಗೆ ಜರ್ಮನ್ ಮಂದಿ ಕೂಡ ಫ್ರೆಂಡ್ಶಿಪ್ ಆಗಂಗಿಲ್ಲ ನಿಮ್ದು. ಸೊ ಯಾವಾಗ ಫ್ರೆಂಡ್ಶಿಪ್ ಆಗಂಗಿಲ್ಲ ಅಂದ್ರ ಸೊ ಅಲ್ಲಿನ್ ಆ ಜರ್ಮನ್ ಪೀಪಲ್ದಾಗ ಇರೋಂಥ ಥಿಂಕಿಂಗ್, ಸೊ ಅದರ ಅಪರ್ಚುನಿಟೀಸ್, ಸೊ ಅವ್ರದ್ದು ಕಲ್ಚರ್ ನಿಮಗೆ ಗೊತ್ತಾಗಂಗಿಲ್ಲ. ಸೊ ನೀವು ಒಂಟಿಯಾಗಿ ಉಳಿದು ಬಿಡ್ತೀರಿ ಜರ್ಮನಿ ಒಳಗ. ಸೊ ಆಮೇಲೆ ಜಾಬ್ಸ್ ಏನ್ ಬೈ ಜರ್ಮನ್ದಾಗ ಈ ಫೀಲ್ಡ್ದಾಗ ಜಾಬ್ ಎಲ್ಲದರದಾಗ ಅವ ರೀ. ಸೊ ನಿಮಗೆ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಸರ್ಚ್ ಮಾಡ್ರಿ, ಗೂಗಲ್ ಕ್ರೋಮ್ ತೆಗೀರಿ, ಇಂಡೀಡ್, ಲಿಂಕ್ಡ್ಇನ್ ಅವ್ ಏನಾರ ತೆಗೀರಿ. ಅಲ್ಲಿ ನೀವು ಫಿಲ್ಟರ್ದಾಗ ನಿಮ್ಮ ಪ್ರೊಫೆಷನ್ ಹಾಕಿ ಆಮೇಲೆ ಲ್ಯಾಂಗ್ವೇಜ್ದಾಗ ಓನ್ಲಿ ಇಂಗ್ಲೀಷ್ ಅಂತ ಸೆಟ್ ಮಾಡ್ಕೊರಿ. 100 ಜಾಬ್ಸ್ ಇದು ಅಂದ್ರೆ ಅದ್ರದಾಗ 90 ಜಾಬ್ಸ್ ಹೋಗ್ಬಿಡ್ತಾರೆ. ಉಳಿದಿದೆ 10 ಜಾಬ್ಸ್ ಅದ್ರದಾಗ ಆ 100 ಮಂದಿ ಅಪ್ಲೈ ಮಾಡಿರ್ತಾರೆ. ಸೊ ನಿಮ್ಮಲ್ಲಿ ಎಂತ ದೊಡ್ಡ ಸ್ಕಿಲ್ ಇದ್ರು ಬಿ ನಿಮಗೆ ಲಕ್ ಮೇಲೆ ಡಿಪೆಂಡ್ ಆಗ್ತದ್ರಿ ನಿಮಗೆ ಜಾಬ್ ಸಿಗೋದು ಇಂಗ್ಲೀಷ್ ಸ್ಪೀಕಿಂಗ್ ಜಾಬ್ದಾಗ. ಸೊ ಆ ಲಕ್ ಮೇಲೆ ನಿಮಗೆ ಭರೋಸಾ ಇತ್ತಂದ್ರೆ ಬರ್ರಿ. ಇಲ್ಲಪ್ಪ ನಾ 100% ಮಂದಿಕ್ಕಿಂತ ಅಹೆಡ್ ಇರ್ಬೇಕಂದ್ರೆ ಜರ್ಮನ್ ಕಲ್ತ್ ಬರ್ರಿ. ಸೊ ನೆಕ್ಸ್ಟ್ ಇಂಟಕ್ಕೆ ಯಾರು ಬರಕತ್ತೀರಿಲ್ಲ ಜರ್ಮನಿಗೆ, ಸೊ ಅವ್ರಿಗೆ ಒಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಜರ್ಮನ್ ಬಿ2 ತನ ಬರ್ರಿ. ಬಿ2 ತನ ಬಂದ್ರಂದ್ರ ನಿಮ್ ಲೈಫ್ ಪೂರ್ತಿ ಸೆಟ್ ಆಗ್ತದೆ ಜರ್ಮನಿ ಒಳಗ. ಇಷ್ಟ ನಾ ಹೇಳ್ತೀನಿ. ಸೊ ಈ ವಿಡಿಯೋ ಲೈಕ್ ಆಗಿತ್ತಂದ್ರ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಫಾಲೋ ಮಾಡ್ರಿ.